ಒಲೆ ಮೇಲೆ ಒಗ್ಗರಣೆ ಹಾಕಿದ್ರೆ ನಮ್ಮ ಆಂಟಿ ನೆಲದ ಮೇಲೆ ಒಗ್ಗರಣೆ ಹಾಕ್ತೇನೆ. ಹೆಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಈಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬಾಯ್ ಬಾಯ್. ಇದು ಆಕ್ಚುಲಿ ಚೆನ್ನಾಗಿರೋದು. ಮನೆಯಿಂದ ಹೊರಟಾಗ ನನಗೆ ಗೊತ್ತಾಗ್ಲಿಲ್ಲ ಬಿಸಿಲು ಎಷ್ಟಿದೆ ಅಂತೇಳಿ. ಬಟ್ ಹೊರಗಡೆ ಹೋದಾಗ ಗೊತ್ತಾಯ್ತು ಸೂರ್ಯ ನನ್ನ ಪಕ್ಕನೇ ಇದ್ದಾನೆ ಅಂತೇಳಿ. ಅಲ್ಲಿಗೆ ಹೋಗ್ತೇನೆ ನನ್ನ ಅಂಗಡಿಗೆ ಹೋಗಿ ಒಂದು ಸ್ಟಾಲ್ನ ತೊಗೊಂಡು ಒಚ್ಕೊಂಡು ಫುಲ್ ಕವರ್ ಆಗಿ ಅಲ್ಲಿಂದ ನಾವು ಮತ್ತೆ ನಮ್ಮ ಸ್ಕೂಟಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದರೆ ನಮ್ಮ ಅಡಿಕೆ ನಾಡಿಗೆ. ಅಲ್ಲಿಗೆ ಯಾಕಪ್ಪ ಅಂತಂದರೆ ಅದು ನಮ್ಮ ಆಂಟಿಯ ತವ್ರ ಮನೆ. ಅವರೂರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ, ಮಾರಿ ಹಬ್ಬನ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗಿದ ತಕ್ಷಣ ನೋಡಿದರೆ ನಮ್ಮ ಆಂಟಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಆ ಮಟನ್ನ ಹಾಕಿ ಬೇಯಿಸ್ತಾ ಇದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಮಿಡಿ ಮಾಡಿಕೊಂಡು ಅಲ್ಲೆಲ್ಲ ಕೂತ್ಕೊಂಡು. ಬಟ್ ನಮ್ಮ ಆಂಟಿ ಮನೆ ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಗಿಡಗಳೆಲ್ಲ ಹಾಕಿ, ಬಿಸಿಲಿದ್ರು ಕೂಡ ಅಲ್ಲಿ ಅಷ್ಟೊಂದು ಗೊತ್ತಾಗಲಿಲ್ಲ ಇಷ್ಟೊಂದು ಬಿಸಿಲಿದೆ ಅಂತೇಳಿ. ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಆಂಟಿ ಆ ಸಾಂಬಾರಿಗೆ ನೀರು ಹಾಕ್ತಿರೋದೇ ಒಂದು ಕಾಮಿಡಿ ನನಗೆ. ಎಷ್ಟು ನೀರು ಹಾಕ್ತಿದ್ದಾರೆ ಅಂದರೆ ಸ್ವಲ್ಪ ಬೇಯತ್ತೆ, ಸ್ವಲ್ಪ ನೀರು ಹಾಕ್ತಾರೆ, ಮತ್ತೆ ನೀರು ಹಾಕ್ತಾರೆ, ಅದೇ ಮಾಡ್ತಾ ಇದ್ದಾರೆ ಅವರು. ಎಲ್ಲರ ಆಂಟಿರು ಹೀಗೇನಾ ಅಥವಾ ನಮ್ಮ ಆಂಟಿ ಮಾತ್ರ ಹೀಗೇನಾ? ಅಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ, ಬಟ್ ಅದಕ್ಕೇನು ಇತ್ತ ಅಂತ ನೋಡೋದು ಬಿಟ್ಟು ಎಲ್ಲರಿಗೂ ಇಂಪಾರ್ಟೆಂಟ್ ಅವ್ರಿಗೆ. ಅದು ಏನಾದರೂ ಆಗಲಿ, ಸಾಂಬಾರು ತಳ ಹಿಡೀಲಿ ಏನಾದರೂ ಆಗಲಿ, ಫಸ್ಟ್ ಎಲ್ಲರಿಗೂ ಹಾಕ್ಕೋಬೇಕು ನಾವು. ಅದೆಲ್ಲ ಮಾತಾಡಿಕೊಂಡು ಸೀದಾ ನಾವು ಹೊರಟಿದ್ದೆ ಜಾತ್ರೆ ಕಡೆಗೆ. ಯಾಕಂದರೆ ಜಾತ್ರೆ ಕೂಡ ಎಲ್ಲ ಹಾಕಿದ್ರು ಅಂತೇಳಿ ಹೋದ್ವಿ. ಬಟ್ ಹೋಗೋ ಅಷ್ಟರಲ್ಲಿ ಜಾತ್ರೆನೇ ತೆಗೆದುಬಿಟ್ಟಿದ್ರು. ನಾವಿನ್ನೇನು ಜಾತ್ರೆ ತೆಗೆದ್ವಿ ಅಂತ ಹೇಳಂಗೆ ಬರೋಕ್ಕಾಗುತ್ತಾ? ತಿನ್ಕೊಂಡು ಬಂದ್ವಿ. ಅಲ್ಲಿಂದ ತಿನ್ಕೊಂಡು ನಾವು ಹೊರಟಿ ಸೀದಾ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಆಂಟಿ ಈ ಥರ ಆಲ್ರೆಡಿ ಮುದ್ದೆ ಮಾಡ್ತಾಯಿದ್ರು. ಸ್ವಲ್ಪ ನಮ್ಮ ಆಂಟಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಟಾರ್ಚ್ ನೆಪದಲ್ಲಿ ವಿಡಿಯೋನ ಮಾಡ್ಕೋತಿದ್ದೆ ನಾನು. ಅಷ್ಟರಲ್ಲಿ ನಮ್ಮ ಆಂಟಿ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ರೆಡಿ ಮಾಡಿದರು. ಮಟನ್ ನಾನು ತಿನ್ನಲ್ಲ ಅಂತ ಹೇಳಿ ನನಗೆ ಸ್ಪೆಷಲಾಗಿ ಚಿಕನ್ ಮಾಡಿಕೊಟ್ಟಿದ್ರು. ನಾವೆಲ್ಲರೂ ಕೂಡ ಊಟ ಮಾಡಿ ಕುತ್ಕೊಂಡು, ನನ್ನ ತಮ್ಮರು ಬಂದಿದ್ದೆ ಲೇಟು, ಅವರಿಗೂ ಕೂಡ ಊಟ ಮಾಡಿ ಎಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಬೆಳಗ್ಗೆ ಎದ್ದು ಹೊರಗಡೆ ಈ ಥರ ಕುತ್ಕೊಂಡಿರುವಾಗ ನನ್ನ ತಮ್ಮ ಹೊರಗಡೆ ಸಂಪಿಗೆ ಹೂ ಇತ್ತು ಅಂತೇಳಿ ಅದನ್ನು ಕಿತ್ಕೊಂಬಂದು ನನ್ನ ಕೈಗೆ ಈ ಥರ ಕೊಡ್ತಾ ಇದ್ದ. ಎಷ್ಟು ಚಂದ ಅಲ್ವಾ? ನಮ್ಮ ಆಂಟಿ ಕಸ ಹೊಡಿ ಅಂದರೆ ಕಸ ಹೊಡಿಯೋ ನೆಪದಲ್ಲೂ ಕೂಡ ಬೇರೆಯವ್ರ ಹತ್ರ ಮಾತಾಡಬೇಕು, ಅದು ಅವ್ರ ಟ್ಯಾಲೆಂಟ್. ಬೆಳಗ್ಗೆ ತಿಂಡಿ ತಿನ್ಕೊಂಡು ನಾವು ಕೂಡ ನಮ್ಮನೆ ಕಡೆಗೆ ಹೊರಟ್ವಿ. ಸೊ ಇಷ್ಟೇ ಗೈಸ್ ಹಬ್ಬದ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಅಲ್ಲ, ನೀವು ಫಾಲೋ ಮಾಡಿಕೊಂಡ್ರೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.